ಇಂಜಿನ್ ಟೈಮಿಂಗ್ ವೀಲ್ ಬೇರಿಂಗ್ ನೋಡ್ರಿ ಚಿಪ್ಪಾಡರ್ಕಾಯಿ ಹೋಗ್ಬಿಟ್ಟಾವ ನೋಡ್ರಿ. ನಮಸ್ಕಾರಪ್ಪ ನಮ್ ಕರ್ನಾಟಕ ಮಂದಿಗೆ ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲೋಕ್ ಚಲ್ ಮಾಡ್ಬಿಡ್ನತ್ ಬರ್ರಿ. ಒಂದ್ HMT ಟ್ರ್ಯಾಕ್ಟರ್ ಇಂಜಿನ್ ಟೈಮಿಂಗ್ ಒಳಗ್ ಸೌಂಡ್ ಬರ ಅಂತೈತ್ರಿ. ಸೌಂಡ್ ಹೆಂಗ್ ಬರ್ತೈತಿ ನೀವು ಸ್ವಲ್ಪ ಕೇಳ್ರಿ. ಟೆಕ್ಸಲ್ ಬಿಚ್ ಕ್ಯಾಸ್ ಟೈಮಿಂಗ್ ಕವರ್ ಕಡ್ಯಾಕ್ ತೆಗೆದ್ಬಿಟ್ಟೆ ನೋಡ್ರಿ. ನಾ ಎಡೆಲ್ ಗೇರ್ದ ಚಕ್ನಟ್ ಬಿಚ್ ಕ್ಯಾಸ್ ಬೇರಿಂಗ್ ಹೋಗ್ಬಿಟ್ಟೈತ್ ನೋಡ್ರಿ. ನಾ ಎಡೆಲ್ ಗೇರ್ ಹೆಂಗ್ ಅಳಿಗಾಡತೈತ್ ನೋಡ್ರಿ ಬೇರಿಂಗ್ ಹೋಗಿ ಕ್ಯಾಸ್ ಎಡೆಲ್ ಗೇರ್ ಅಂತೂ ಕಡ್ಯಾಕ್ ತೆಗೆದ್ಬಿಟ್ಟೆ ನೋಡ್ರಿ. ಬೇರಿಂಗ್ ನೋಡ್ರಿ ಹೆಂಗ್ ಆಗ್ಬಿಟ್ಟೆ ಚಿಪ್ಪಾಡರ್ಕಾಗಿ ಹೋಗ್ಬಿಟ್ಟೈತ್ ನೋಡ್ರಿ ಬಾಲ್ಸ್ ಎಲ್ಲ. ಬೇರಿಂಗ್ ಹೋಗಿ ಕ್ಯಾಸ್ ಒಟ್ಟ 3 ಟೈಮಿಂಗ್ ವೀಲ್ ಹೋಗ್ಬಿಟ್ಟ ನೋಡ್ರಿ. ನಾ ಎಡೆಲ್ ಗೇರ್ ವೀಲ್ ಹಲ್ ನೋಡ್ರಿ ಹೆಂಗ್ ಚೂಪ್ ಆಗಿಬಿಟ್ಟಾವ. ಬೇರಿಂಗ್ ಹೋಗಿ ಕ್ಯಾಸಿನ ಪಂಪಿಂದ ಒಂದ್ ವೀಲ್ ಒಂದ್ ಹೋಗ್ಬಿಟ್ಟೈತ್ ನೋಡ್ರಿ. ಇದು ಹಲ್ಲ ಹಾರಿಬಿಟ್ಟೈತ್ ನೋಡ್ರಿ. ಇಂಜನ್ ಕ್ರ್ಯಾಂಕಿಂದ ಒಂದ್ ಹೋಗ್ಬಿಟ್ಟೈತ್ರಿ. ಅದ್ರೂ ಹಲ್ ಚೂಪ್ ಆದಂಗ ಆಗ್ಬಿಟ್ಟಾವ ನೋಡ್ರಿ. ಡೀಸೆಲ್ ಪಂಪ್ ಒಂದ್ ಬಿಚ್ ರೀಕಂಡೀಷನ್ ಮಾಡ್ಸಾಕ್ ಕೊಡದೈತ್ರಿ. ಡೀಸೆಲ್ ಪಂಪ್ ನ ಬಿಚ್ ರೀಕಂಡೀಷನ್ ಮಾಡ್ಸಾಕ್ ಕೊಟ್ಬಿಟ್ಟಾವ ನೋಡ್ರಿ. ನೀರ್ ಕಿನ್ನರ್ ಒಳಗ್ ನೋಡ್ರಿ ಏರ್ ಕಿನ್ನರ್ ಒಳಗ ನೀರ್ ಮಿಕ್ಸ್ ಆಗಿ ಸಾಯಿಲ್ ಯಾಪರಿ ಆಗಿಬಿಟ್ಟೈತ್ ನೋಡ್ರಿ. ಡೀಸೆಲ್ ಫಿಲ್ಟರ್ ಒಂದೆರಡು ಬಿಚ್ ಬಿಟ್ಟೆ ನೋಡ್ರಿ. ಡೀಸೆಲ್ ಫಿಲ್ಟರ್ ಒಳಗ್ ನೋಡ್ರಿ ಬರೀ ನೀರ ಐತ್ ನೋಡ್ರಿ. ಇಂತ ನೀರ್ ಸಂಬಂಧ ಡೀಸೆಲ್ ಪಂಪ್ ರಿಪೇರಿಗೆ ಬಂದ್ಬಿಡ್ತಾನ. ಎಲ್ಲಾ ಹೊಸ ಜಾಡ್ ಅಂತೂ ತರಿಸ್ಬಿಟ್ಟೆ ನೋಡ್ರಿ. ರೇಡಿಯೇಟರ್ ಒಂದ್ ಹೋಗಿದ್ರು ಹೊಸ ರೇಡಿಯೇಟರ್ ತರಿಸ್ಬಿಟ್ಟೆ ನೋಡ್ರಿ. HMT ಕಂಪನಿ ಜೆನ್ಯೂನ್ ಟೈಮಿಂಗ್ ವೀಲ್ ತರಿಸ್ಬಿಟ್ಟೆ ನೋಡ್ರಿ. ಒಟ್ಟ 3 ಟೈಮಿಂಗ್ ವೀಲ್ ಹೋಗಿದ್ರು ಅವನು ತರಿಸ್ಬಿಟ್ಟೆ ನೋಡ್ರಿ. ಅಡೆಲ್ ಗೆರ ಪಂಪಿಂದ ಇಂಜನ್ ಕ್ರ್ಯಾಂಕ್ ದ ಟೈಮಿಂಗ್ ವೀಲ್ ಹೋಗಿದ್ದು ನೋಡ್ರಿ. ಒಟ್ಟ 3 ಟೈಮಿಂಗ್ ವೀಲ್ ಹೋಗಿದ್ರು ಅವನು ತರಿಸ್ಬಿಟ್ಟೆ ನೋಡ್ರಿ. ಹೊಸ ಬೇರಿಂಗ್ ಗಿರಿಂಗ್ ಎಲ್ಲಾ ಬಂದ ನೋಡ್ರಿ. ಇದ ಅಡೆಲ್ ಗೇರ್ ಫಿನ್ ಥ್ರೆಡಿಂಗ್ ಹೋಗಿ ಹಂಗ ಆಗಿದ್ ನೋಡ್ರಿ. ಹಿಂಗ್ ಥ್ರೆಡಿಂಗ್ ಇದ್ದದ ಸಾಪದಂಗ ಆಗ್ಬಿಟ್ಟಿತ್ ನೋಡ್ರಿ. ಎಲ್ಲಾ ಹೊಸ ಜಾಯಿಂಟ್ ಬಂದಾವ್ರಿ. ಕೆಲಸ ಚಲೋ ಮಾಡ್ಬಿಡೋಣ ಅಂತ ಬರೀ ಪಂಪಿಂಗ್ ಶಾಫ್ಟ್ ಇಂದ ಹೊಸ ಬೇರಿಂಗ್ ಬಡ್ಕೊಂಡ್ ಅದನ್ನು ಫಿಟ್ ಮಾಡ್ಬಿಟ್ಟೆ ನೋಡ್ರಿ. 3 ಟೈಮಿಂಗ್ ವೀಲ್ ಅಂತೂ ಫಿಟ್ ಆಗ್ಬಿಟ್ಟಾವ ನೋಡ್ರಿ. ಕ್ಯಾಮ್ ಶಾಫ್ಟ್ ದ ಟೈಮಿಂಗ್ ವೀಲ್ ಓಕೆ ಐತ್ರಿ. ಅದೊಂದ ಹಳೇದ್ ನೋಡ್ರಿ. ಒಟ್ಟ 3 ಟೈಮಿಂಗ್ ವೀಲ್ ಹೊಸ ನೋಡ್ರಿ. ನಾ ಬಟ್ ಮಾಡಿ ತೋರ್ಸಂತೇನಲ್ರಿ 3 ಹೊಸ ನೋಡ್ರಿ. ಡೀಸೆಲ್ ಪಂಪ್ ನು ರೀಕಂಡೀಷನ್ ಮಾಡ್ಸೋ ಬಂದಾರ ಅಂತ ಫಿಟ್ ಮಾಡಕ್ ಚಲೋ ಮಾಡ್ಬಿಟ್ಟೆವ್ ನೋಡ್ರಿ. ನಮ್ ಬಾಸ್ ಅವ್ರು ಡೀಸೆಲ್ ಪಂಪ್ ಫಿಟ್ ಮಾಡಕ್ ಚಲೋ ಮಾಡ್ಬಿಟ್ಟಾರ ನೋಡ್ರಿ. ಡೀಸೆಲ್ ಪಂಪ್ ನು ಫಿಟ್ ಆಗೈತ್ರಿ. ನಾಜಲ್ ಸೀಟ್ ಒಂದ್ ಕ್ಲೀನ್ ಮಾಡ ಅಂತ ಬಿಟ್ಟ ನೋಡ್ರಿ. ಎಲ್ಲಾ ಆಗೈತ್ರಿ. ಇಂಜನ್ ಅಂತೂ ಚಲೋ ಮಾಡ್ಬಿಟ್ಟೆ ನೋಡ್ರಿ. ಈಗ ಸೌಂಡ್ ಹೆಂಗೈತೆ ಅನ್ನೋದು ಕೇಳ್ರಿ. ಇಂಜನ್ ಚಂಬರ್ ಅಂತೂ ರೆಡಿ ಐತ್ರಿ. ಇದೊಂದ್ ಫಿಟ್ ಮಾಡ್ಕೊಂಡ ಟೈಮಿಂಗ್ ಕವರ್ ಒಂದ್ ಫಿಟ್ ಮಾಡ್ಕೊಂಡ ಫ್ರಂಟ್ ಎಕ್ಸಲ್ ಒಂದ್ ಫಿಟ್ ಮಾಡ್ಬಿಡೋಣ ಅಂತ ಬರೀ ಫ್ರಂಟ್ ಎಕ್ಸಲ್ ಫಿಟ್ ಆಗ್ಬಿಟ್ಟೈತ್ರಿ. ಇಂಜನ್ ಆಯಿಲ್ ಹಾಕಂತ ಬಿಟ್ಟೆ ನೋಡ್ರಿ. ಇಂಜನ್ ಆಯಿಲ್ ಹಾಕಿ ಇಂಜನ್ ಅಂತೂ ಚಲ್ ಬಿಟ್ಟು ಬಿಟ್ಟೆ ನೋಡ್ರಿ. ಇಂಜನ್ ಸೌಂಡ್ ಹೆಂಗೈತೆ ಅನ್ನೋದು ಕೇಳ್ರಿ. ಮತ್ತ ನಿಮ್ಗೂ ಕೆಲಸ ಮನ್ಸಿಗೆ ಬಂದಿತ್ತಂದ್ರ ಲಗಾನ್ ಲೈಕ್ ಅಂಡ್ ಫಾಲೋ ಮಾಡ್ರಿ. ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ಯಾವ್ದ ಸಿಗುಣಂತ.